ನಮಸ್ಕಾರ ಪ್ರಿಯ ವೀಕ್ಷಕರೇ. ಧನ ತ್ರಯೋದಶಿ ಧನ್‌ತೆರಸ್ ಇದು ಯಾವಾಗ ಆರಂಭವಾಗುತ್ತೆ ಮತ್ತು ಈ ದಿನಾಂಕದಂದು ನಾವು ಮನೆಗೆ ಯಾವ ವಸ್ತುಗಳನ್ನು ತರಬೇಕು ಮತ್ತು ಯಾವ ವಸ್ತು ತರೋದ್ರಿಂದ ಲಕ್ಷ್ಮೀ ದೇವತೆ ನಮ್ಮ ಮನೆಗೆ ಪ್ರಸನ್ನವಾಗುತ್ತಾಳೆ ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಧನ್‌ತೆರಸ್ ಅಥವಾ ಧನ ತ್ರಯೋದಶಿ ಹಬ್ಬವು ದೀಪಾವಳಿ ಹಬ್ಬದ ಆರಂಭವನ್ನು ಸೂಚಿಸುವ ಹಬ್ಬವಾಗಿದೆ. 2025 ಧನ ತ್ರಯೋದಶಿ ಅಕ್ಟೋಬರ್ 18ರಂದು ಶನಿವಾರ ಬಂದಿದೆ. ಈ ಶುಭ ದಿನದಂದು ಸಾಂಪ್ರದಾಯಿಕವಾಗಿ ಕೆಲವೊಂದು ಶುಭ ಅಥವಾ ಮಂಗಳಕರ ವಸ್ತುಗಳನ್ನು ಖರೀದಿಸುತ್ತಾರೆ. ಧನ ತ್ರಯೋದಶಿ ದಿನದಂದು ನಾವು ಕೆಲವು ವಸ್ತುಗಳನ್ನು ಖರೀದಿಸುವುದರಿಂದ ಲಕ್ಷ್ಮೀದೇವಿ ಧನ, ಸಂಪತ್ತು, ಸಮೃದ್ಧಿ ಹಾಗೂ ಅದೃಷ್ಟವನ್ನು ಕರುಣಿಸುತ್ತಾಳೆ ಎನ್ನುವ ನಂಬಿಕೆಯಿಂದ ಹಾಗೆ ಧನ ತ್ರಯೋದಶಿ ದಿನದಂದು ಇನ್ನು ಕೆಲವು ವಸ್ತುಗಳನ್ನು ಖರೀದಿಸುವುದು ಶುಭವಾಗಿದೆ. 2025 ಧನ ತ್ರಯೋದಶಿ ಹಬ್ಬದ ದಿನಾಂಕದಂದು ನಾವು ಯಾವೆಲ್ಲ ವಸ್ತುಗಳನ್ನು ಖರೀದಿಸಬೇಕು, ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಾರದು ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಚಿನ್ನ ಮತ್ತು ಬೆಳ್ಳಿ. ಧನ ತ್ರಯೋದಶಿ ದಿನಾಂಕದಂದು ಜನರು ಚಿನ್ನ ಅಥವಾ ಬೆಳ್ಳಿಯಂತಹ ಆಭರಣಗಳನ್ನು ಖರೀದಿಸಲು ಬಯಸುತ್ತಾರೆ. ಯಾಕೆಂದರೆ ಧನ ತ್ರಯೋದಶಿಯಂದು ಇವುಗಳನ್ನು ಖರೀದಿಸುವುದರಿಂದ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ ಎನ್ನುವ ನಂಬಿಕೆಯಿದೆ. ಎಲ್ಲರ ಬಳಿಯೂ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಪ್ರಸ್ತುತ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಆಕಾಶದತ್ತ ಸಾಗುತ್ತಿದೆ. ಧನ ತ್ರಯೋದಶಿ ಹಬ್ಬದ ದಿನದಂದು ನೀವು ಚಿನ್ನ, ಬೆಳ್ಳಿ ಇಲ್ಲದೆ ಅಡಿಗೆ ಬಳಸುವಂತಹ ಕೆಲವು ಪಾತ್ರೆಗಳು ಕೂಡ ಖರೀದಿಸಬಹುದಾಗಿದೆ. ಧನ ತ್ರಯೋದಶಿ ದಿನಾಂಕದಂದು ಪಾತ್ರೆಗಳನ್ನು ಖರೀದಿಸುವುದರಿಂದ ಸುಖ, ಸಮೃದ್ಧಿ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆಯಿಂದ ಸಂಪತ್ತು ಮತ್ತು ಅದೃಷ್ಟವನ್ನು ಆಕರ್ಷಿಸಲು ತಾಮ್ರ ಮತ್ತು ಹಿತ್ತಾಳೆಯಂತಹ ಲೋಹಗಳನ್ನು ಮಾಡಿದ ಪಾತ್ರೆಗಳನ್ನು ಖರೀದಿಸುವುದರಿಂದ ಉತ್ತಮ. ಆದರೆ ಈ ದಿನಾಂಕದಂದು ಕಬ್ಬಿಣ ಪಾತ್ರೆಯನ್ನು ಖರೀದಿಸುವುದು ಒಳ್ಳೆಯದಲ್ಲ. ಉಪಕರಣಗಳು ಮತ್ತು ಗ್ಯಾಜೆಟ್ಗಳು. ಇಂದಿನ ಆಧುನಿಕ ಕಾಲಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯಂತಹ ಸಾಂಪ್ರದಾಯಿಕ ಖರೀದಿಗಳ ಜೊತೆಗೆ ಸಮೃದ್ಧಿ ಮತ್ತು ಹೆಚ್ಚು ಆರಾಮದಾಯಕ ಜೀವನವನ್ನು ಸಂಕೇತಿಸಲು ಅನೇಕ ಜನರು ಧನ್‌ತೆರಸ್ ಅಥವಾ ಧನ ತ್ರಯೋದಶಿ ದಿನದಂದು ಗೃಹೋಪಯೋಗಿ ಉಪಕರಣಗಳನ್ನು ಮತ್ತು ಗ್ಯಾಜೆಟ್ಗಳನ್ನು ಹೂಡಿಕೆ ಮಾಡುವುದು ಸಾಮಾನ್ಯವಾಗಿದೆ. ನೀವು ಕೂಡ ಮನೆಗೆ ಬೇಕಾದ ಅಥವಾ ನಿಮಗೆ ಸ್ವಂತ ಬಳಕೆಗೆ ಅಗತ್ಯವಾದ ಉಪಕರಣಗಳನ್ನು ಅಥವಾ ಗ್ಯಾಜೆಟ್ಗಳನ್ನು ಖರೀದಿಸಬಹುದು. ಇಲ್ಲಾಂದರೆ ಪೊರಕೆ. ನಿಮಗೆ ಧನ ತ್ರಯೋದಶಿ ದಿನದಂದು ದುಬಾರಿ ಅಥವಾ ಹೆಚ್ಚು ಮೌಲ್ಯವುಳ್ಳ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಇಂಥ ಸಂದರ್ಭದಲ್ಲಿ ಪೊರಕೆ ಕೂಡ ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ನೀವು ಈ ದಿನದಂದು ಪೊರಕೆಯನ್ನು ಖರೀದಿಸುವುದಾದರೆ ಹೊಸ ಪೊರಕೆಯನ್ನು ಖರೀದಿಸಿ ಮತ್ತು ಹೊಸ ಪೊರಕೆಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ದುರದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತದೆ. ಮತ್ತು ಚೂಪಾದ ವಸ್ತುಗಳು ಅಂತಂದರೆ ಧನ್‌ತೆರಸ್ ಅಥವಾ ಧನ ತ್ರಯೋದಶಿ ದಿನಾಂಕದಂದು ನಾವು ಚೂಪಾದ ವಸ್ತುಗಳನ್ನು ಚಾಕು, ಕತ್ತರಿ, ಪಿನ್ಗಳು ಅಥವಾ ಇನ್ನಿತರ ಮೊನಚಾದ ವಸ್ತುಗಳು ಖರೀದಿಸಬಾರದು. ಇದು ಧನ ಸಂಪತ್ತು ನಮ್ಮತ್ತ ಆಕರ್ಷಿಸದಂತೆ ತಡೆಯುತ್ತದೆ, ದುರದೃಷ್ಟವನ್ನು ಮಾತ್ರ ಮನೆಗೆ ಆಕರ್ಷಿಸುತ್ತದೆ. ಕಪ್ಪು ಬಣ್ಣದ ವಸ್ತುಗಳು. ಹಿಂದೂ ಧರ್ಮದಲ್ಲಿ ನಂಬಿಕೆಯ ಪ್ರಕಾರ ಕಪ್ಪು ಬಣ್ಣದ ಅಶುಭ ಸೂಚನೆಯಾಗಿದೆ. ಹಾಗಾಗಿ ಶುಭ ಕಾರ್ಯದಲ್ಲಿ ನಾವು ಕಪ್ಪು ಬಣ್ಣವನ್ನು ಬಳಸುವುದು ನಿಷೇಧಿಸಲಾಗಿದೆ. ಕಪ್ಪು ಬಣ್ಣವು ಅಶುಭತೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದರಿಂದ ಧನ ತ್ರಯೋದಶಿ ದಿನದಂದು ಕಪ್ಪು ಬಣ್ಣದ ಬಟ್ಟೆ ಅಥವಾ ಇನ್ನಿತರ ಕಪ್ಪು ಬಣ್ಣದ ವಸ್ತುಗಳನ್ನು ಖರೀದಿಸಬಾರದು. ಧನ್‌ತೆರಸ್ ಅಥವಾ ಧನ ತ್ರಯೋದಶಿ ಹಬ್ಬದ ದಿನದಂದು ನಾವು ಎಣ್ಣೆ ಅಥವಾ ತುಪ್ಪವನ್ನು ಖರೀದಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಒಂದು ವೇಳೆ ದೀಪಾವಳಿ ಹಬ್ಬವನ್ನು ಆಚರಿಸುವುದಕ್ಕಾಗಿ ಎಣ್ಣೆ ಅಥವಾ ತುಪ್ಪವನ್ನು ಅಗತ್ಯವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಧನ ತ್ರಯೋದಶಿಗೂ ಮುನ್ನ ಖರೀದಿಸಬೇಕು. ಆದರೆ ಅದೇ ದಿನದಂದು ಖರೀದಿಸುವುದು ಒಳ್ಳೆಯದಲ್ಲ.